ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಪಾಲಕರ ಹಾಗೂ ಶಿಕ್ಷಕರ ಸಭೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ PhD ಪದವಿ ಪಡೆದ ಡಾಕ್ಟರ್ ಜಹೂರ್ ಬಾಷಾ ಖಲೇಗಾರ್ ಅವರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯ JM ಹುಲ್ಲೂರ್ ಪಾಲಕರು ಹಾಗೂ ಶಿಕ್ಷಕರ ಸಭೆಯನ್ನುದ್ದೇಶಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯಲ್ಲಿ ಪಾಲಕರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಹೇಳಿದರು. ಶಾಲೆಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಕರು ಮತ್ತು ಪಾಲಕರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಯಾಗಿದ್ದ ಡಾಕ್ಟರ್ ಜಹೂರ್ ಬಾಷಾ ಖಲೇಗಾರ್ ಅವರಿಗೆ PhD ಪದವಿ ಪಡೆದಿದ್ದನ್ನು ಮುಖ್ಯೋಪಾಧ್ಯಾಯರಾದ JM ಹುಲ್ಲೂರ್ ಅವರು ಹೆಮ್ಮೆಯಿಂದ ಸ್ಮರಿಸಿದರು. ಜಹೂರ್ ಬಾಷಾ ಖಲೇಗಾರ್ ಅವರು ಶೈಕ್ಷಣಿಕ ಸಾಧನೆ ಹಾಗೂ ಪರಿಶ್ರಮದ ಕುರಿತು ಮೆಚ್ಚುಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರನ್ನು ಶಾಲೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು. ನಂತರ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂಥ ಶಾಲೆಗೆ ಕೀರ್ತಿ ತಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಡಾಕ್ಟರ್ ಜಹೂರ್ ಬಾಷಾ ಖಲೇಗಾರ್ ಅವರ ಸಾಧನೆ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಯ ಶಿಕ್ಷಕರಿಗೆ ಹೆಮ್ಮೆಯ ಸಂಗತಿಯಾಗಿದ್ದು, ಅವರ ಶೈಕ್ಷಣಿಕ ಪಯಣ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದೆ ಎಂದು ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ವ್ಯಕ್ತವಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕ ವೃಂದ, ಪಾಲಕ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೆ ಪ್ರೋತ್ಸಾಹ ನೀಡುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಿತು. ವರದಿ ಶಬ್ಬೀರ್ ಜಕಾತಿ, JBM ನ್ಯೂಸ್, ರಾಮದುರ್ಗ. ಎಲ್ಲವೂ ಮುಕ್ತ ಅವಕಾಶ, ಯಾವುದೂ ಕೂಡ ನಾವು ಕದ್ದು ಮುಚ್ಚಿ ಮಾಡೋದು. ನಾ ಬಂದು ಹೇಳ್ಬೇಕಿಲ್ಲ ಅಷ್ಟೇ. ಈ ಮುಂಚೆ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ, ಮುಂದೆ ಹೆಂಗಿರ್ತದಂತ ಹೇಳ್ತಾರೆ ಅಷ್ಟೇ. ಹಿಂದೆ ಹೆಂಗಿತ್ತು, ಹಿಂದೆ ಏನಾಗಿತ್ತು ಅದು ನನಗೆ ಬೇಕಾಗಿಲ್ಲ, ಅದನ್ನು ಕೇಳುವಂಥ ನನಗೆ ಇದು ಇಲ್ಲ, ಅವಕಾಶಗಳು ಬೇಡ. ಬಟ್ ನನ್ನ ಉದ್ದೇಶ ಇಷ್ಟ, ಏನು ಮಕ್ಕಳು ಈ ಶಾಲೆಗೆ ಬರ್ತಾರಲ್ಲ, ಅಡ್ಮಿಷನ್ ತೊಗೊತಾರಲ್ಲ, ಪ್ರವೇಶ ಪಡೆದ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿದಿನ ಶಾಲೆಗೆ ಬರಬೇಕು. ಶಾಲೆಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕದೊಂದಿಗೆ ಪಾಸ್ ಆಗಬೇಕು. ಒಂದು ಒಳ್ಳೆಯ ಭವಿಷ್ಯ ಅವರು ನಿರ್ಮಾಣ ಮಾಡ್ಕೊಳ್ಬೇಕು, ಅದು ಒಂದೇ ಉದ್ದೇಶ. ಹಾಗಾಗಿ ಇಲ್ಲಿ ನಾನು 3 ವಿಚಾರಗಳು ಇಟ್ಟು ಇವತ್ತು ಸಭೆಯನ್ನು ಕರೆದಿದ್ದೀವಿ. ಒಂದನೇದು SSLC ಫಲಿತಾಂಶ. ನೋಡಿ, ಈಗಿನ ಕಾಲದೊಳಗೆ SSLC ಫಲಿತಾಂಶ ಎಷ್ಟು ಮಾಡಿದ್ರು ಕಡಿಮೆ. 99 ಮಾಡಿದ್ರು ಕಡಿಮೆ, 100ಕ್ಕೆ 100 ಮಾಡಿದ್ರು ಕಡಿಮೆ. ಯಾಕಂದ್ರೆ 100ಕ್ಕೆ 100 ಮಾಡಿದ್ರೆ ಒಂದು 100 ಮಂದಿ ಇರ್ತಾರೆ. ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಒಳ್ಳೆಯ ಫಲಿತಾಂಶವನ್ನು ಪಡೆದು ಈ ಶಾಲೆಗೆ, ನಿಮ್ಮ ಪಾಲಕರಿಗೆ, ನಿಮ್ಮ ಊರಿಗೆ ಕೀರ್ತಿ ತರುವಂತಹ ಒಂದು ಕೆಲಸ ನಮ್ಮ ಮಕ್ಕಳಿಂದ ಆಗಬೇಕು. ಆ ದಿಶೆ ಒಳಗೆ SSLC ಫಲಿತಾಂಶಕ್ಕೆ ಸುಧಾರಣೆಗಾಗಿ ನಾವೇನು ಮಾಡ್ಬೇಕು, ಎಲ್ಲ ಶಿಕ್ಷಕರು ಬಂದಿದೆ, ನಾವು ಮಾಡಿದ್ವಿ. ಜೊತೆಗೆ ನಾನು ಕೇಳೋದು ನಿಮ್ಮ ಸಹಕಾರ, ಪಾಲಕರ ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಒಂದು ಮಗು ಶಾಲೆ ಒಳಗೆ 6 7 ತಾಸು ಇರ್ತೈತಿ. ಬಟ್ ಶಾಲೆ 4ರಿಂದ ಮನೆಗೆ ಹೋತಂದ್ರೆ ಬದುಸ್ಕೊಳ್ತಕ್ಕ ನಿಮ್ಮ ಮನೆಗೆ ಇರ್ತೈತಿ. ಅದು ಅವ್ರು ಓದ್ತಾರ ಇಲ್ಲೋ, ಅಭ್ಯಾಸ ಮಾಡ್ತಾರೋ ಇಲ್ಲೋ, ಶಾಲೆ ಹೊರಟು ಬಂದು ಶಾಲೆಗೆ ಬಂದೇ ಇಲ್ಲ ಅಂತ ವಿದ್ಯಾರ್ಥಿಗಳು ಅದಾರ. ತೊರಗಲ್ಲಿಂದನೋ ಬೀರಗುಡಿಂದ ಶಾಲೆಗೆ ಹೊರಟಿರ್ತಾರೆ, ಇಲ್ಲಿ ಬರೋದೇ ಇಲ್ಲ, ಅಲ್ಲೇ ಬಸ್ ಸ್ಟ್ಯಾಂಡ್ ಅಡ್ಡಾಡಿ ಹೋಗ್ಬಿಡ್ತಾರೆ. ದಯಮಾಡಿ ಪಾಲಕರಾದವರು ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇರಲಿ, ಗಮನ ಇರಲಿ. ಅವಾಗವಾಗ ಶಾಲೆಗೆ ಬಂದು, ಅಂದ್ರೆ ಯಾವಾಗ ಒಂದ್ಸಲ ಸಹಜ ಬಂದಿರ್ತೀರಿ, ಇದಕ್ಕಂತ ಬರಬೇಡ, ನಾವು ಸಹಜವಾಗಿ ಬಂದಿರ್ತೀರಿ. ಯಾವಾಗಾದ್ರೂ ನಾವು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ರೆ ಒಂದು ಚೂರು ಶಾಲೆ ಕಡೆ ಬರ್ರಿ, ಅವ್ರು ಕ್ಲಾಸ್ ಟೈಮ್ ಭೇಟಿ ಆಗ್ರಿ. ನಮ್ಮ ಮಗ ಓದಾಕತ್ತಾನೋ ಇಲ್ಲೋ, ನಮ್ಮ ಮಗಳು ಓದಾಕತ್ತಾರ ಇಲ್ಲ ಸರ, ಅದಕ್ಕೆ ಶಾಲೆಗೆ ಬರ್ತಾಳೋ ಇಲ್ಲೋ, ಅಭ್ಯಾಸ ಹೆಂಗೆ ಮಾಡ್ತಿದ್ದಾಳ, ಸ್ಕೋರ್ ಹೆಂಗೆ ಮಾಡ್ತಾಳ, ಒಂದು ಚೂರು ಕೇಳಿದ್ರೆ ಸಾಕು. ಆ ಮಕ್ಕಳಿಗೆ ಏನಾಗ್ತೈತಿ, ಭಯ ಬರ್ತೈತೆ. ನಮ್ಮ ಪಾಲಕ ಬಂದು ಕೇಳ್ತಾರೆ ಅಂದ್ರೆ ಆ ಮಕ್ಕಳು ಏನಾಗ್ತೈತಿ, ಖಂಡಿತ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ನೀವು ಸರ್ಕಾರ ಇರ್ತಾರೆ. ಇನ್ನು ಎರಡನೇದು, ನಾನು ಆಗಲೇ ಅಜ್ಜಿ ಮಾತಾಡ್ತಿದ್ದೆ, ನಮ್ಮ ಮನೆ ಕೆಲಸ ಎಷ್ಟು ಮಾಡಿದ್ರು ಹೋಗಿಲ್ಲ. ನೀವು ಇನ್ನು 10 ವರ್ಷ ಕೆಲಸ ಮಾಡಿದ್ರು ಶ್ರೀಮಂತ ಆಗೋದಿಲ್ಲ, ಮಾಡಿದ್ರು ಬಡವರಾಗೋದು. ಮನೆ ಕೆಲಸ ಎಂದೂ ಮುಗಿತಾರೆ ಇಲ್ಲ. ಅದಕ್ಕೆ ನಾನು ಪಾಲಕರ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಬಿಡ್ರಿ, ಸಂಸಾರದ ಚಿಂತೆಗಳು ಬೇಕಷ್ಟದಲ್ಲ, ಆ ಚಿಂತೆ ನಡುವ ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ಸಾಧನೆ ಮಾಡುವಂಥ ನಿಟ್ಟಿನಲ್ಲಿ, ಒಳ್ಳೆಯ ಶಿಕ್ಷಣ ಕೊಡುವಂಥ ನಿಟ್ಟಿನಲ್ಲಿ, ಅವರ ಮುಂದಿನ ಬದುಕು ಸುಗಮವಾಗುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನು, ನಮ್ಮ ಕೊಡುಗೆ ಏನು, ಅದನ್ನು ನಾವು ಮಾಡಬೇಕು. ಏನು ಬೇಕು ಸರ್ಕಾರ, ನಮ್ಮ ಶಾಲೆಯಿಂದ ಸರ್ಕಾರ ನಾವು ಕೊಡ್ತೇವೆ. ಬಟ್ ಉಳಿದ ವಿಚಾರಗಳ ಸಂಬಂಧಪಟ್ಟಾಗ ಅವರ ಆರೋಗ್ಯ ಮುಖ್ಯವಾಗಿ ನಾನು ಕೇಳ್ತಾ ಇರೋದು 2 ವಿಚಾರಗಳು. ಒಂದು ಮಗು ಸಾಧನೆ ಮಾಡಬೇಕಾದ್ರೆ 2 ಬೇಕು, ಒಂದು ಆರೋಗ್ಯ, ಮತ್ತೊಂದು ಸಮಯ. ಆರೋಗ್ಯ ಇಲ್ಲದ ನೀವೇನು ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಎರಡನೇದು ಸಮಯ, ಇದು ಕಲಿಯುವ ಸಮಯ. ಈ ಕಲಿಕೆಯನ್ನು ಬಿಟ್ಟು ಬೇರೆ ಏನು ಮಾಡಬಾರ್ದು. ಆದಾಗ್ಯೂ ಕೂಡ ನಮ್ಮ ಅನೇಕ ಮಕ್ಕಳು ಇವತ್ತು ಶಾಲೆ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನೆನಪಿಟ್ಟುಕೊಡ್ರಿ, ಬಾಲ ಕಾರ್ಮಿಕ ವಿರೋಧಿ ನಿಯಮಾನುಸಾರ ಬಾಲ ಕಾರ್ಮಿಕರನ್ನ ನಾವು ಕೆಲಸಕ್ಕೆ ಇಟ್ಕೊಳ್ಳೋಂಗಿಲ್ಲ, ಕೆಲಸಕ್ಕೆ ಕಳ್ಸಂಗಿಲ್ಲ. ಇನ್ನೊಂದು ಗೊತ್ತಿರಲಿ, ನೀವು ನಿಮ್ಮ ಮಕ್ಕಳನ್ನ ಶಾಲೆ ಬಿಡಿಸಿ ಬೇರೆ ಕೆಲಸಕ್ಕೆ ಕಳಿಸಿದ್ರೆ
ಮಕ್ಕಳ ಹಕ್ಕುಗಳ ನಿಯಮಾನುಸಾರ ನೀವು ತಪ್ಪು ಮಾಡ್ತಾ ಇದ್ದೀರಿ. ಜೊತೆಗೆ ನಾವು ಮಕ್ಕಳ ಬಾಲ್ಯವನ್ನು ಕಸ್ಕೊಳ್ತಾ ಇದ್ದೀವಿ. ಮಕ್ಕಳ ಬಾಲ್ಯ ಅದು, ಅವ್ರು ಆಟ ಆಡಬೇಕು, ಕಲಿಬೇಕು, ಓದಬೇಕು, ಜಿಗಾಡಬೇಕು, ಅವ್ರು ಏನು ಎಲ್ಲ ಮಾಡಲಿ, ಅದು ಅವ್ರ ಹಕ್ಕು. ನೆನಪು ಹೋಗ್ಬೇಡ್ರಿ. ನಾವೇನು ಮಾಡ್ತೀವಿ, ನೀ ಅಲ್ಲಿ ಹೋಗ್ಬೇಡ, ನೀ ಅದನ್ನು ಮಾಡಬೇಡ, ನೀ ಹಂಗೆ ಮಾಡಬೇಡ, ನೀ ಅಲ್ಲಿ ಯಾಕೆ ಹೋಗ್ತೀವಿ, ಇಲ್ಲ ಬರೀ ಕಂಡೀಷನ್ ಆಗ್ತೀವಿ ಹೊರತು. ಕಂಡೀಷನ್ ಯಾಕೆ ಆಗ್ತೀವಿ ಅಂದರೆ ಎರಡೇ ಮಾತ್ರ. ಯಾಕಂದ್ರೆ ನಿಮಗೊಂದು ಭಯ ಐತಿ, ನನ್ನ ಮಗುಗೆ ಏನಾರು ಆಗಿತ್ತಲ್ಲ, ನನ್ನ ಮಕ್ಕಳಿಗೆ ತೊಂದರೆ ಆಗಿತ್ತಲ್ಲ ಅಂತ ಭಯ ಐತಿ. ಖಂಡಿತ ಇರಲಿ. ಆದ್ರೆ ಮಕ್ಕಳನ್ನ ಆ ಹಕ್ಕುಗಳನ್ನು ಅವ್ರು ಕೊಟ್ಬಿಡ್ರಿ. ಆಟ ಆಡೋ ಟೈಮ್ಗೆ ಆಟ ಆಡಲಿ, ಓದೋ ಟೈಮ್ಗೆ ಓದಲಿ, ಊಟ ಮಾಡೋ ಟೈಮ್ಗೆ ಊಟ ಮಾಡಲಿ, ಮಲಗೋ ಟೈಮ್ಗೆ ಮಲಗಲಿ. ಗಂಡು ಮಕ್ಕಳಿಗೆ ಅಂದ್ರೆ ಒಂದು ಆಳಿನ ಕೆಲಸ ಮಾಡಿದ್ರೆ 4 ಆಳಿನ ಕೆಲಸ ಮಾಡಿ ಮನೆ ತಮ್ಮ ಕುಟುಂಬವನ್ನು ಸಲ್ಲುವಂಥ ಶಕ್ತಿ ಗಂಡು ಮಕ್ಕಳಿಗಿರುತ್ತೆ. ಕೇವಲ ಹೆಣ್ಣು ಮಕ್ಕಳು ತಾಯಂದರಾಗಿರ್ತಕ್ಕಂಥವ್ರು ಏನು ಮಾಡಬೇಕು, ತಮ್ಮ ಮಕ್ಕಳ ಆಗು ಹೋಗುಗಳನ್ನು, ಚಟುವಟಿಕೆಗಳನ್ನು ಗುರುತಿಸಬೇಕು. ಇತ್ತೀಚಿನ ಜಾಯಮಾನದೊಳಗೆ ಬಹಳಷ್ಟು ಹೆಣ್ಣು ಮಕ್ಕಳ ಮೇಲೆ ಇದಾಕಿರ್ತಾವೆ. ಶಾಲೆಗೆ ಬಸ್ಸಿಗೆ ಮತ್ತು ನಮ್ಮ ಸ್ಕೂಲಿಗೆ ಬರುವಂಥ ಮಕ್ಕಳೆಲ್ಲವೂ ಹಳ್ಳಿ ಗಾಡಿನಿಂದ ಬರ್ತಕ್ಕಂಥವ್ರ ಜಾಸ್ತಿ. ಅಂಥ ಮಕ್ಕಳಿಗೆ ಬಸ್ಸಿನಲ್ಲಿ ಆಗ್ತಕ್ಕಂಥ ತೊಂದರೆಗಳು, ಅವರಿಗೆ ಶಿಕ್ಷಣದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಗುರುತಿಸಿ ಅವರನ್ನು ಒಂದು ಸ್ವಲ್ಪ ಹಿಡಿದು ತಮ್ಮ ಬಂಧನದೊಳಗೆ ಇಟ್ಕೊಂಡು ಉತ್ತಮವಾದಂಥ ಶಿಕ್ಷಣವನ್ನು ಕೊಟ್ಟರೆ ನಮ್ಮ ಮುಂದಿನ ಸಮಾಜಗಳು ತಾಯಂದರಿಗೆ ಹೇಳ್ತಾ ಇರೋದನ್ನ ಜಾಸ್ತಿ. ನೀವು ಬಹಳಷ್ಟು ಜವಾಬ್ದಾರಿಯುತವಾಗಿ ಮಕ್ಕಳ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿದ್ರಿ ಅಂತಂದ್ರೆ ಅವರೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು. ಈ ಜವರ್ ಭಾಷಾ ನಮ್ಗೆ ಈಗ 11 ವರ್ಷದಿಂದ ಪರಿಚಯ. ಮೊನ್ನೆ ಆಗಸ್ಟ್ 15 ದಿವಸ ಅವರನ್ನ ಸರ್ ಹೇಳ್ದಂಗೆ ಗದಗದ ನಡೀತಿದ್ದ ನನ್ನ ಮುಂದೆ ಮಾತಾಡಿದ್ರು. ಸರ್ ನೀವು ಹೇಳ್ದಂಗೆ ನಮ್ಮ ಅಣ್ಣ ನಮ್ಮ ತಮ್ಮ ಬೆಳೆದಲ್ರಿ, ಏನು ಅವ್ನು ಎಲ್ಲಿ ಬೇಕಾದಲ್ಲಿ ಸನ್ಮಾನ ಅಲ್ಲಿಯೂ ಕೊರುತ್ತಾರ ಇಲ್ಲಿಯೂ ಕೊರುತ್ತಾರ. ನೋಡು, ಒಬ್ಬ ಅಣ್ಣನಾಗಿರ್ತಕ್ಕಂಥ ಜವಾಬ್ದಾರಿ ಕೆಲಸದೊಳಗೆ ಇಟ್ಕೊಂಡು ಮತ್ತು ಶಿಕ್ಷಣದೊಳಗೆ ನಮ್ಮ ಕಮ್ಯುನಿಟಿ, ಇಸ್ಲಾಂ ಕಮ್ಯುನಿಟಿ ಹಿಂದುಳಿದಿರೋದ್ರಿಂದ ಒಬ್ಬ ವ್ಯಕ್ತಿ ಒಂದು ಸಮಾಜದೊಳಗೆ ಒಂದು ತಾಲೂಕಿನಂಥ ಸ್ಥಳದೊಳಗೆ ಉನ್ನತ ಸ್ಥಾನವನ್ನು ಕೊಡುತ್ತಾನೆ, ಅವನು PhD ಕೊಡುತ್ತಾನೆ ಅಂದರೆ ಅದು ಅಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಬಹಳಷ್ಟು ಪ್ರಯತ್ನ. ಮತ್ತು ಮಕ್ಕಳ ತಿಳ್ಕೋಬೇಕಿಲ್ಲಿ, ಅವ ಓದಿರೋದು ಹಣ್ಣಿನ ಅಂಗಡಿಯೊಳಗೆ ಕುತ್ಕೊಂಡು ನಮ್ಗೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಕುತ್ಕೊಂಡು ಇದು ಅಲ್ಲ. ಈ ಮೊದಲು ಹೇಳಿದ್ರು KSET ಎಕ್ಸಾಮ್ ನಾವು ಬರೆಯುತ್ತೆ ಸಜೆಷನ್ ಕೊಟ್ಟಿದ್ದೆ ಅವ್ರಿಗೆ ಒಂದು ಸಾರಿ. KSET ಎಕ್ಸಾಮ್ ಬರೆದ್ರೆ ಹಿಂಗಾಗುತ್ತೆ ಡಿಗ್ರಿ, ಆಮೇಲೆ ಅಪಾಯಿಂಟ್ ಆಯ್ತು KSET. ಪ್ರತಿಯೊಂದು ಅವನ ಉನ್ನತ ಹುದ್ದೆಯನ್ನು ಅಥವಾ ಅಧಿಕಾರವನ್ನು ಅಥವಾ ಕ್ವಾಲಿಫಿಕೇಶನ್ ಪಡೆಯುವ ಸಂದರ್ಭದೊಳಗೆ ದಾದಾಪೀರ ಗದಗದ ನಡೀತಾ ಇರ್ತಾನೆ. ಅದಕ್ಕೆ ಶಿಕ್ಷಣ ಸಾಮಾನ್ಯರ ಸ್ವಂತ ಅಲ್ಲ, ಅದರ ಹಿಂದೆ ಸತತ ಪ್ರಯತ್ನಗಳು ಇರಬೇಕು. ಮಕ್ಕಳ ಜೊತೆಗೆ ನನ್ನ ಅಭಿಪ್ರಾಯ ತಾಯಂದಿರಬೇಕು ಅಂತ ಹೇಳ್ತಾರೆ. ಈಗ ಶಾಲೆಯ ಮುಖ್ಯ ಗುರುಗಳು ಮತ್ತು ನನ್ನ ಗುರುಗಳು ಶ್ರೀ GM ಗುರುಗಳಿಗೆ ಹಾಗೆ ಈ ಶಾಲೆಯ ಎಲ್ಲ ಗುರುಗಳಿಗೆ ನಾನು ನಮಸ್ಕರಿಸುತ್ತಾ, ಸರ್ ನನಗೆ PhD ಸಿಕ್ಕ ಅದು ಪೇಪರಲ್ಲಿ ಬಂದ ದಿವಸನೇ ಕಾಲ್ ಮಾಡಿದ್ರು. ಒಳ್ಳೆಯದಾಗಲಪ್ಪ, ನನಗೆ ನಮ್ಮ ಶಿಷ್ಯರು PhD ಮಾಡಿದ್ದಾರೆ ಅಂತೇಳಿ ಹೇಳಿದರು. ಭಾಳ ಮಾತಾಡ್ತೀನಿ ಗೊತ್ತಿಲ್ಲ, ಯಾಕಂದರೆ ಏನೋ ಸ್ವಲ್ಪ ದುಃಖ ಆಗ್ತಾ ಇದೆ. ನಾನು ನನ್ನ ಬಗ್ಗೆ ಏನು ಹೇಳೋದಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾವೀಗ ಪ್ರಮುಖವಾಗಿ ಏನು ಈ ಪಾಲಕರ ಸಭೆ ಒಂದು ಉದ್ದೇಶವನ್ನು ಈಗಾಗಲೇ ಸರ್ ಭಾಳಷ್ಟು ಹೇಳಿದ್ದಾರೆ, ನಾನೇನು ಹೆಚ್ಚಿನ ಹೇಳೋದಿಲ್ಲ. ಭಾಳಷ್ಟು ಮಕ್ಕಳು ಇನ್ನೂ ನಮ್ಮ ಉರ್ದು ಶಾಲೆಗಳಿಗೆ ಬರಬೇಕು. ಅದು ಮಕ್ಕಳ ಕೆಲಸ ಅಲ್ಲ, ಅದು ಪಾಲಕರ ಕೆಲಸ. ಆ್ಯಕ್ಚುಲಿ ಮಕ್ಕಳೇನು ನಾವೇನು ಹೇಳ್ತೀವಿ ಅದನ್ನು ಪಾಲಿಸ್ತಾರೆ. ಅದು ಪ್ರಮುಖವಾಗಿ ಕೆಲಸ ಇರೋದು ಯಾರು ಅಂತಂದರೆ ಪಾಲಕರಾದಂಥವರು. ನಮ್ಮ ಉರ್ದು ಶಾಲೆಗಳಲ್ಲಿ ಹೆಣ್ಮಕ್ಳು ಜಾಸ್ತಿ ಬರ್ತಾ ಇದ್ದಾರೆ, ಸರಿ ಹೌದು. ಎಲ್ಲಿವರೆಗೂ ಬರ್ತಾರೆ? SSLC ತನಕ ಬರ್ತಾರೆ. ಆಮೇಲೆ PUC ನಕೋಗಮ್ಮ PUC ಬಸ್ ಶಾದಿ ಕಡೆಗೆ ಹೋಗಿ ಆ ಥರ ಜಿಂದಗಿ ಇದಲ್ಲ. ಇವತ್ತು ನಮ್ಮ ಜಗತ್ತೊಳಗೆ ಕೇವಲ ನಾವು ದೀನ್ ಅಂತೀವಲ್ಲ, ಅದಿದ್ರೆ ಅಷ್ಟೇ ಸಾಲೋದಿಲ್ಲ. ಅದು ನಮ್ಮ ಮನೆಯಲ್ಲಿ ಇರಲಿ, ನಮ್ಮ ಆಚರಣೆಯಲ್ಲಿ ಇರಲಿ, ನಮ್ಮ ಸಂಸ್ಕೃತಿಯಲ್ಲಿ ಇರಲಿ. ಆದರೆ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದರೆ ಇವತ್ತು ಶಿಕ್ಷಣ ಭಾಳ ಮುಖ್ಯ. ಈಗ ನಾನು ಓದಿದೆ ಒಂಚೂರು ಏನೋ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ನೀವು ಕರೆದ್ರು, ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡ್ತಿದ್ದಾರೆ. ನಾಳೆ ನೀವು ಆ ಥರ ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮನ್ನ ಯಾರಾದರೂ ಕರಿಬೇಕು, ಗುರುತಿಸ್ಬೇಕು, ಅಥವಾ ನಿಮ್ಮನ್ನ ಹೆಸರು ತಗೊಂಡು ಇವರು ಅವ್ರ ಮಗಳು ಅನ್ನೋದಕ್ಕಿಂತ ಇವರು ಅವ್ರ ತಂದೆ ಅಂತ ನಿಮ್ಮ ಹೆಸರು ಬರಬೇಕು ಅಂತಂದರೆ ನೀವೆಲ್ಲರೂ ಸರಿಯಾಗಿ ಶಾಲೆಗೆ ಬರಬೇಕು. ಆಮೇಲೆ ಇವತ್ತಿನ ದಿನಮಾನದೊಳಗೆ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಏನಿದ್ದಪ್ಪ ಅಂತಂದ್ರೆ ಬಹಳಷ್ಟು ಸವಲತ್ತುಗಳಿದಾವೆ. ಶಿಷ್ಯ ವೇತನಗಳಿದ್ದಾವೆ, ವಸತಿ ಶಾಲೆಗಳಿದ್ದಾವೆ, ಉಚಿತ ಪ್ರವೇಶಗಳಿದ್ದಾವೆ.
ನೀವು ಎಲ್ಲಿವರೆಗೂ ಶಾಲೆ ಕಲಿತೀನಿ ಅಂತೀರಿ ಅಲ್ಲಿವರೆಗೂ ಉಚಿತವಾದಂಥ ಶಿಕ್ಷಣವನ್ನ ಇದೆ. ನಾನು ನೋಡಿದ್ದೀನಿ, ನಾನು ಹೋಗಿದ್ದೀನಿ, ಭಾಳ ದೂರವರೆಗೂ ಹೋಗಿ ಬಂದ್ಬಿಟ್ಟೆ. ನಾನು PUC ಮಾಡಿದೆ, ಡಿಗ್ರಿ ಮಾಡಿದೆ, BEd ಮಾಡಿದೆ, MA ಮಾಡಿದೆ, PhD ಎಲ್ಲ ಕಡೆಯೂ ನಮ್ಮ ಕಮ್ಯುನಿಟಿಯವರು ಇದ್ದಾರೆ, ಭಾಳ ಕಡಿಮೆ ಜನ ಇದ್ದಾರೆ. ಆದರೆ ಆ ಸಂಖ್ಯೆ ಜಾಸ್ತಿ ಆಗಬೇಕು ಅಂತಂದರೆ ಈ ಪ್ರಾಥಮಿಕ ಮಟ್ಟದಲ್ಲಿ, ಹೈಸ್ಕೂಲ್ ಮಟ್ಟದಲ್ಲಿ ನಮ್ಮ ಮಕ್ಕಳು ಜಾಸ್ತಿ ಬರಬೇಕು. ಅವರಿಗೆ ಜಾಸ್ತಿ ಅವಕಾಶಗಳನ್ನು ನಾವು ಮಾಡಿಕೊಡ್ಬೇಕು. ಏನು ಆಗ್ತಾ ಇಲ್ಲ ಸರ್, ನಮ್ಮ ಪ್ರೊಟೆಕ್ಷನ್ಗಾಗಿ, ನಮ್ಮ ಮನೆ ಮರ್ಯಾದೆಗಾಗಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಸರಿ, ಎಲ್ಲರಿಗೂ ಇದೆ, ಅದು ನಮ್ಮಷ್ಟು ಅಲ್ಲ, ನಮ್ಮ ಸಮುದಾಯಕ್ಕೆ ಅಷ್ಟೇ ಸೀಮಿತ ಇಲ್ಲ, ಎಲ್ಲ ಸಮುದಾಯಕ್ಕಿದೆ. ಆದರೂ ಅವರು ಅದೆಲ್ಲವನ್ನ ಮೆಟ್ಟಿ ಮತ್ತೆ ಮುಂದೆ ಹೋಗ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಹೋಗಲೇಬೇಕು, ಅನಿವಾರ್ಯ. ಹೆಣ್ಣು ಮಕ್ಕಳಿಗೆ ಶಾಲೆ ಕಳಿಸ್ಲೇಬೇಕು. ನಾಳೆ ನಾವು ಕೊಟ್ಟ ಮನೆಯಲ್ಲಿ ಆ ಮಗು ಸರಿಯಾಗಿ ಇರಬೇಕು ಅಥವಾ ತನ್ನ ಹಕ್ಕನ್ನು ಪಡ್ಕೊಂಡು ಆರಾಮಾಗಿರ್ಬೇಕು ಅಂತಂದ್ರೆ ಆ ಮಗು ಮಾತನಾಡುವಂತಿರ್ಬೇಕು, ತನಗೇನು ಬೇಕು ಬೇಡ ಅನ್ನುವಂಥದ್ದು ತಿಳ್ಕೊಂಡಿರುವಂಥ ಜ್ಞಾನ ಅವ್ರು ಬರಬೇಕು. ಆ ಜ್ಞಾನ ಬರಬೇಕು ಅಂತಂದ್ರೆ ನಾವು ಶಾಲೆಯನ್ನ ಕಲಿಸ್ಲೇಬೇಕು. ನಾವು ಆ ಮಕ್ಕಳಿಗೆ ಜ್ಞಾನವನ್ನು ಕೊಡಲಿಲ್ಲ, ಜಗತ್ತಿನ ಬಗ್ಗೆ ಅರಿವು ಕೊಡಲಿಲ್ಲ ಅಂತಂದ್ರೆ ನಾಳೆ ಆ ಮಗುವಿಗೆ ನನ್ನ ಹಕ್ಕುಗಳು ಏನದಾವೆ, ನಾನು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ತಪ್ಪು ಮಕ್ಕಳದಲ್ಲ, ಪಾಲಕರದಾಗಿರ್ತದೆ. ಹಾಗೆ ಈ ಪಾಲಕರ ಜಾಸ್ತಿ ಜನ ಇನ್ನೂ ಬರ್ಬೇಕು. ನೀವು ಮಕ್ಕಳು ನಾವು ನಮ್ಮ ಶಾಲೆಯಲ್ಲಿ ಹೇಳ್ತಾ ಇರ್ತೀನಿ, ನಾವು ಮುಂಜಾನೆ 4 ಗಂಟೆಗೆ ಎದ್ದು ಸರ್, 5 ಗಂಟೆಗೆ ಎದ್ದು ಕೆಲಸ ನೀರು ಹಾಕಕ್ಕೆ ಹೋಗ್ತೀನಿ, ನೀರು ಬಿಡಕ್ಕೆ ಹೋಗ್ತೀನಿ ಸರ್ ಹೊಲಕ್ಕೆ, ರಾತ್ರಿ ಎಲ್ಲ ಇದ್ಕೊಂಡ್ ಬಂದಿದ್ದೀನಿ ಸರ್ ಅಂತೀರಿ. ಸರ್, ನೀವು ಹೊಲಕ್ಕೆ ಕೊಡುವಷ್ಟು ಟೈಮನ್ನ ನಿಮ್ಮ ಮಕ್ಕಳಿಗೆ ಕೊಟ್ರೆ ನಾಳೆ ಆ ಮಕ್ಕಳು ದುಡಿದು ನಿಮ್ಮ ಮನ್ಯಾಗ ಆರಾಮ್ ಫ್ಯಾನ್ ಹಚ್ಕೊಂಡು ಮಕ್ಕಳಂಗ ವ್ಯವಸ್ಥೆಯನ್ನ ಮಾಡ್ತಾರೆ, ಆ ಮಟ್ಟಕ್ಕೆ ಬೆಳೀತಾರೆ. ನೀವು ಹೊಲಕ್ಕೆ, ನೀರಿಗೆ ಅಥವಾ ಕೆಲಸಕ್ಕೆ ಕೊಡುವಷ್ಟು ಮಹತ್ವವನ್ನ ಮಕ್ಕಳ ಶಿಕ್ಷಣಕ್ಕೆ ನಾವು ದಯವಿಟ್ಟು ಕೊಡಬೇಕು. ಯಾಕಂತಂದ್ರೆ ಇವತ್ತು ಭೂಮಿ ಮೊದಲಿತ್ತೋ ಬಹುಶಃ ನಮ್ಗೆ ಹೊಲ ಇಲ್ಲ, ಆದ್ರೆ ಹೊಲ ಇದ್ದವರಿಗೆ ಶ್ರೀಮಂತಿಕೆ ಇರ್ಬೋದು. ಆದ್ರೆ ಇವತ್ತಿನ ಕಾಲದಲ್ಲಿ ಹೊಲ ಇದ್ದವರಿಗೆ ಶ್ರೀಮಂತಿಕೆ ಇದೆ ಗೊತ್ತಿಲ್ಲ, ಆದ್ರೆ ಶಿಕ್ಷಣವನ್ನು ಪಡೆದವರಿಗೆ ದೊಡ್ಡ ಶ್ರೀಮಂತಿಕೆ ಈ ಜಗತ್ತು ಇವತ್ತು ಕೊಡಮಾಡ್ತಿದೆ ಅಂತ ಅವಕಾಶಗಳು ಇವತ್ತು ಜಗತ್ತಿನಲ್ಲಿ ಆ ಮಕ್ಕಳಿಗೆ, ಆ ಕುಟುಂಬಕ್ಕೆ ಇದಾವೆ. ಹಾಗಾಗಿ ಗಂಡು ಮಕ್ಕಳು ಜಾಸ್ತಿ ನಂದು ಇದೆ ಹೈಸ್ಕೂಲ್. ಸರ್ ಭಾಳ ಬಡಿಸ್ಕೊಂಡಿಲ್ಲ, ಭಾಳ ಬಡಿತಾರೆ ಅವರು. ಇನ್ನೊಂದು ಹೇಳ್ಬೇಕು, ನಾವು ನೀವೆಲ್ಲ ಭಾಳ ಯು ಆರ್ ವೆರಿ ಫಾರ್ಚುನೇಟ್ ಆ್ಯಂಡ್ ವೆರಿ ಲಕ್ಕಿ ದಟ್ ಯು ಹ್ಯಾವ್ ವೆರಿ ಪೊಟೆನ್ಷಿಯಲ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವೆರಿ ವೆರಿ ಕೇರಿಂಗ್ ಪರ್ಸನ್. GM Hunnur sir having that you having the HM for your school. In the coming days you will have a very bright future. ನೀವು ಒಳ್ಳೆಯ ಒಂದು ಕೈಗಳಲ್ಲಿ ಇದ್ದೀರಾ. ಈ ಅವರು ಅಪ್ಕಮಿಂಗ್ BOನು ಆಗ್ಬೋದು. ಅಷ್ಟು ದೊಡ್ಡ ಪೊಟೆನ್ಷಿಯಲ್, ಅಷ್ಟು ಕ್ರಿಯಾಶೀಲರು, ಅಷ್ಟೇ ಪವರ್ಫುಲ್ ಇರುವಂಥ ವ್ಯಕ್ತಿ ಇವತ್ತು ನಿಮ್ಮ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಿದ್ದಾರೆ. ಎಲ್ಲವನ್ನ ನೋಡಿದ್ದಾರೆ ಅವರು. ಎಲ್ಲ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಮಾಡಬೇಕು ಸಾಧ್ಯತೆ ಇದೆ ಎಲ್ಲವರಿಗೆ ಗೊತ್ತಿದೆ. ನಿಮ್ಮ ಟೀಚರ್ಗಳು ಕೂಡ ಆ ರೀತಿಯಾದಂಥ ಪೊಟೆನ್ಷಿಯಲ್ ಅನ್ನು ಹೊಂದಿರುವಂಥವರೇ ಟೀಚರ್ಸ್ಗಳಿದ್ದಾರೆ. ಅವರಿಗೆ ಕೇವಲ ಮಾರ್ಗದರ್ಶನ ಬೇಕಿತ್ತು. ಆ ರೀತಿಯಾದಂಥ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಿಮ್ಮ ಹೆಡ್ ಮಾಸ್ಟರ್ ಈಗ ಬಂದಿದ್ದಾರೆ. ಅವ್ರಿಗೆ ನೀವೆಲ್ಲರೂ ಅವ್ರು ಹೇಳಿದಾಗೆ ಕೇಳಿದ್ರೆ ಸಾಕು, ನೀವು ಭಾಳ ಎತ್ತರಕ್ಕೆ ಹೋಗ್ತೀರಾ. ಈ ಶಾಲೆ ಇನ್ನೂ